ಸರ್, ನೀವು ತುಂಬ ಹತ್ತಿರದಿಂದ ನೋಡಿದ್ರಿ. ನೀವು ಪುಟ್ಟ ಮಗು ಬಹುಶಃ ಎತ್ತಿ ಆಡಿಸಿದ್ರಿ ಕೂಡ ಅನ್ಸುತ್ತೆ ದರ್ಶನ್ ಅವರನ್ನ. ಸೊ, ಮಾಡಿದ್ದಾರೆ ಈ ಥರದ ಒಂದು ಕೃತ್ಯವನ್ನ ತುಂಬ ಭೀಕರವಾಗಿ, ಭಯಾನಕವಾಗಿ ಹತ್ಯೆಗೈದಿರೋದು ಅತಿಮಾನುಷ ಅಂತ ಎಲ್ಲ ಕೇಳ್ಪಡ್ತಾ ಇದೀವಿ. ಸೊ, ಹಂಗೆ ಹೊಡೆದು ಸಾಯಿಸಿರೋದು ಸತ್ಯ, ಹೌದು ಹಿಂಗೆ ಮಾಡಿರ್ತಾನೆ ಅಂತ ಅನ್ಸುತ್ತಾ, ಅಥವಾ ಬೇರೆಯವ್ರ ಕೈವಾಡ ಇದೆ ಅಂತ ಅನ್ಸುತ್ತಾ ತಮಗೆ ತುಂಬ ಹತ್ತಿರದಿಂದ ಬಲ್ಲವರಾಗಿ? ನೋಡಿ, ಸ್ವಲ್ಪ ಕೋಪ, ಅದು ಕೋಪ ಮನುಷ್ಯನಿಗೆ ಇದೆ, ಆದರೆ ಒಂದೊಂದು ಸಾರಿ ಅತಿರೇಕವಾಗಿಬಿಡ್ತದೆ. ದರ್ಶನ್ನು ಕೊಲೆ ಮಾಡೋವಂಥ ಒಂದು ಹಂತಕ್ಕೆ ಅವನು ಬರೋದಿಲ್ಲ. ಯಾವತ್ತೂ ನಾವು ಹತ್ತಿರದಿಂದ ನೋಡಿರೋದ್ರಿಂದ ಆ ನಿರ್ಧಾರ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ. ಆ ಕೋಪಕ್ಕೆ ನಾವೆಲ್ಲರೂ ಅವನಿಗೆ ಹೇಳಿದ್ರೆ ಕೇಳ್ತೇವೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಹೇಳೋಂಥವ್ರು ಯಾರೂ ಇಲ್ವಲ್ಲ ಪಕ್ಕದಲ್ಲಿ. ಪರಾಕ್ ಹಾಕೋರೇ ಇರುವಾಗ ಅವನಿಗೆ ಬುದ್ಧಿ ಹೇಳೋರು ಯಾರಿದ್ದಾರೆ? ಎಲ್ಲರೂ ಪರಾಕ್ ಹಾಕೋರೆ. ನೀನು ಮಾಡಿದ್ದ ಸರಿ, ನೀನು ನಡೆದಿದ್ದ ಸರಿ, ನಿನ್ನ ದಾರಿನೇ ಸರಿ ಅಂತ ಎಲ್ಲ ಪರಾಕ್ ಹಾಕುವಾಗ ಅವ್ರೇನು ಮಾಡ್ತಾನೆ? ಅವ್ರು ಯಾರು ಮಾತು ಕೇಳ್ತಾನೆ? ಅಂಥ ಹುಡುಗ ಅಲ್ಲ ದರ್ಶನ್ನು, ನನಗೆ ಗೊತ್ತಿದ್ದಾಗೆ. ಇವತ್ತು ನೀವು ಕರ್ಕೊಂಬಂದ್ರಿ, ಮಾಡಿದ್ರಿ, ಕೊನೆಗೆ ಯಾರ ಮೇಲೆ ಬಂತು? ದರ್ಶನ್ ಅಂತೂ ಬೈದಿದ್ದಾನೆ, ಹೊಡೆದಿದ್ದಾನೆ, ಒಂದೇಟು ಇರಲಿ, ಸಾಯಿಸಿದ್ದಾರು. ನೀನು ಕರ್ಕೊಂಬಂದವ್ರೆ, ನಿನ್ನ ಕಡೆಯವರೇ ಹೊಡೆದಿರೋದು. ಅದರಿಂದ ನೇರವಾಗಿ ಎಲ್ಲ ಪಟ್ಟನೂ ನಿನಗೆ ಕಟ್ತಾವ್ರೆ. ಇದು ನಮಗೆ ನೋವು. ಅವರು ಕುಡಿದು ಹೊಡೆದ್ರು, ಇನ್ನೊಂದು ಹೊಡೆದ್ರು, ಅಮಾನವೀಯತೆಯನ್ನು ತೋರಿಸಿದಾರಲ್ಲ. ಮಾನವೀಯತೆ ಬೇಡವಾ ಮನುಷ್ಯನಿಗೆ? ಒಂದು ಜೀವದ ಮೇಲೆ ಚೆಲ್ಲಾಟ ಆಡಿದಾರಲ್ಲ, ಒಂದು ಜೀವದ ಮೇಲೆ ಈ ರೀತಿ ಚೆಲ್ಲಾಟ ಆಡ್ತಾರ? ಇಂಥ ಘೋರವಾದಂಥ ಕೆಲಸನ ಯಾರಾದರೂ ಮಾಡ್ತಾರ? ಒಬ್ಬನಿಗೆ 15-20 ಜನ ಹೊಡೆದ್ರೆ ಅವನು ಏನಾಗಬೇಕು? ಅದನ್ನು ನೋಡಿದಂಥ ತಂದೆ ತಾಯಿಗಳಿಗೆ ಏನಾಗಲ್ಲ ಹೇಳಿ? ಅವ್ರ ಕುಟುಂಬಕ್ಕೆ ಏನಾಗಲ್ಲ ಹೇಳಿ? ಯಾರನ್ನು ದೂಷಣೆ ಮಾಡ್ತಾರೆ ಕೊನೆಗೆ? ಚಿತ್ರರಂಗ. ಒಬ್ಬ ಮಾಡಿದ್ದಕ್ಕೆ ಇವತ್ತು ಇಡೀ ಚಿತ್ರರಂಗ ತಲೆ ತಗ್ಗಿಸ್ಬೇಕಾಗಿದೆಯಲ್ಲ. ಇಡೀ ಚಿತ್ರರಂಗ ನಾವೆಲ್ಲ ತಲೆ ತಗ್ಗಿಸ್ಬೇಕಾಗಿದೆ. ಅವರು ಚಿತ್ರೋದ್ಯಮ ಅಂತಾರೆ, ಒಬ್ಬ ದರ್ಶನ್ ಹೆಸರು ಹೇಳಲ್ಲ, ಚಿತ್ರೋದ್ಯಮ ಅಂತಾರೆ. ಹಾಗಾಗಿ ನಾನು ದರ್ಶನ್ಗೆ, ನೀನು ಆರೋಪಿಯಾಗಿದೆಯಾ, ಮುಂದೆ ಅಪರಾಧಿ ಆದರೆ ಅದು ಕೋರ್ಟಿದೆ, ಅದೇನಿದೆಯೋ ನೋಡ್ಕೊಳ್ಳುತ್ತೆ. ಮುಂದಾದರೂ ತಿದ್ಕೊಳ್ಳೋಂಥ ಕೆಲಸ ಮಾಡಿದ್ರೆ ವೈಯಕ್ತಿಕವಾಗಿ ತನ್ನ ಜೀವನಕ್ಕೆ ತನ್ನ ಪಟಾಲಂನ ಬಿಟ್ಟು ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ಅವನ್ನ ನಾನು ಮನವಿ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.